ಆಗ್ತಿದೆ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ದುಃಖ ಆಗ್ತಿದೆ ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ಆ ರೀತಿಯಾದ ಒಂದು ಈವೆಂಟ್ ಇದು ನಂಬಕ್ಕಾಗ್ತಿಲ್ಲ ನಿಜವಾಗ್ಲೂ. 1 ವರ್ಷ ಆಯಿತು ಇವತ್ತಿಗೆ ಎಕ್ಸಾಕ್ಟಾಗಿ ಸಂತು ನಮ್ಮನ್ನೆಲ್ಲ ಬಿಟ್ಟೋಗಿ. ಅದು ಇನ್ನೂ ನಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರೋಂಥ ಒಂದು ವಿಷಯ. ಅದು ಸಂತು ಅವನು ಎಷ್ಟು ಒಳ್ಳೆ ಸಿನಿಮಾಗಳು ಕೊಟ್ಟ, ಅವನು ಎಷ್ಟು ಸಂಪಾದನೆ ಮಾಡಿದ, ಇದನ್ನೆಲ್ಲ ಒಂದು ಸೈಡ್ಗಿಟ್ಟರೆ ಅವನು ಎಷ್ಟು ಜನ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದಾನೆ ಅನ್ನೋದು ಈ ಒಂದು ಈವೆಂಟ್ಗೆ ಒಂದು ದೊಡ್ಡ ಸಾಕ್ಷಿ. ಯಾಕಂದರೆ ಈಗಿರೋರೆಲ್ಲರೂ ಮಂಜು, ಬಾಲು, ಪ್ರಮೋದ್, ನಾನು, ಮೋನಿಕಾ ಪ್ರತಿಯೊಬ್ಬರು ಇಲ್ಲಿ ಸೇರಿರೋದು ಒಂದು ಕಾರಣ ಏನಂದರೆ ಸಂತು. ತುಂಬ ಆಸೆ ಇಟ್ಕೊಂಡಿದ್ದ, ತುಂಬ ಕನಸುಗಳಿತ್ತು ಅವನಿಗೆ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು. ಬಟ್ ತುಂಬ ಬೇಗ ಕಳ್ಕೊಂಡಿಲ್ಲ. ನಾವು ಹಿಂಗೆ ಸಿಕ್ಕಿದಾಗ ಮಾತಾಡ್ತಿರ್ತೀವಿ, ಯಾವ ಸಿನಿಮಾ ಮಾಡ್ತೀವಿ ಅಂತ ಕೇಳಿದಾಗ ಇದು ಆ್ಯಕ್ಚುಲಿ ಬೇರೆ ಹೆಸರಿತ್ತು ಈ ಸಿನಿಮಾಗೆ, ಈಗ ರೀಸೆಂಟಾಗಿ ಚೇಂಜ್ ಆಯಿತು. ಹೇಳೋರು ಬೆಂಟ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ ನೋಡು, ಈ ಸಿನಿಮಾ ಟ್ರೈಲರ್ ಎಲ್ಲ ತೋರಿಸ್ತಿದ್ದ. ಬಟ್ ಯಾವ ಪರಿಸ್ಥಿತಿ ಅಂದರೆ ನಾನು ಆ ಸಿನಿಮಾಗೆ ಡಬ್ ಮಾಡ್ತೀನಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ. ಒಂದು ಆ ಥರ ಆಯಿತು. ವೆರಿ ಅನ್ಫಾರ್ಚುನೇಟ್ ಅದು. ಆ್ಯಂಡ್ ರಾಮಮೂರ್ತಿ ಸರ್ ಬಂದಿದ್ದಾರೆ, ಮೇಡಮ್, ಸುಂದರ ಸರ್, ಸೋಮಶೇಖರ್ ಸರ್, ಪ್ರಮೋದ್ ಶೆಟ್ಟಿ, ಅವರಕ್ಕ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಸರ್. ಈ ಒಂದು ರೀತಿ ನೀವೆಲ್ಲ ಬಂದಿರೋದು ಒಂದು ತುಂಬ ಒಂದು ದೊಡ್ಡ ವಿಚಾರ. ನಿಮಗೆ ದೊಡ್ಡ ಹ್ಯಾಟ್ಸ್ ಆಫ್. ಅಂದರೆ ನಮ್ಮಲ್ಲಿ ಹೇಳ್ತಾರೆ, ನಮ್ಮ ಹಳ್ಳಿ ಕಡೆ ಗಟ್ಟಿಗಿತ್ತಿ ಅಂತ ಹೇಳ್ತಾರೆ, ಆ ಥರ ನೀವು. ಅಂದರೆ ತುಂಬ ಜನ ಧೈರ್ಯನೇ ಮಾಡಲ್ಲ. ಪ್ರಮೋದಲ್ಲೇ ಓದಿ ಹೋಗಿದ್ವಿ, ಸಿನಿಮಾ ಮುಗೀತು ಅದ್ರ ಕಥೆ ಅಂತ. ಬಟ್ ನೀವು ಮುಂದೆ ನಿಂತು ಮಾಡ್ತಿದ್ದೀರ, ಸಿನಿಮಾ ರಿಲೀಸ್ ಮಾಡ್ತಿದ್ದೀರ, ಒಳ್ಳೇದಾಗಲಿ ನಿಮಗೆ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸಿನಿಮಾನ ನೀವೆಲ್ಲರೂ ನೋಡಿ, ನಾವು ಕೂಡ ನೋಡ್ತೀವಿ. ಈ ಸಿನಿಮಾನ ಗೆಲ್ಸೋಣ ನಾವು. ಥ್ಯಾಂಕ್ ಯು.